Hello guys, welcome back to my channel. ನಾನು ಇವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2023 ಒಂದು 5 marks ಗೆ ಕ್ವಶನ್ ಕೊಟ್ಟಿದ್ದಾನೆ ಕಸ್ಟಮ್ ಡ್ಯೂಟಿದು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ನಿಮಗೆ ಎಲ್ಲ ಕಂಡೀಷನ್ಸ್ ಎಷ್ಟು ಲಿಮಿಟೇಷನ್ಸ್ ಇದೆ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಒಂದ್ಸರಿ ನೋಡ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪ್ರಾಬ್ಲಮ್. Miss Z, an Indian resident who was on visit to China, returning after 6 months, she was carrying with her personal effects 95,000. So I already explained madidini personal effects there is a no limit estaದ್ರು amount irli ನಾನು already format ತಗೊಂಡಿದ್ದೀನಿ. personal effects Edison 95,000 rupees ಕೊಟ್ಟಿದ್ದಾನೆ, but Edison exempted because any personal effects ಯಾವುದೇ ಇದ್ರೂ ನಿಮಗೆ exempt ಆಗುತ್ತೆ, ನಾವು ಕೊಡಲ್ಲ. 50,000 Edison exempted. Second, I'm copying. Okay, exempted. Next one, laptop computer ಕೊಟ್ಟಿದ್ದಾನೆ. ಲ್ಯಾಪ್ಟಾಪ್ ಕಂಪ್ಯೂಟರ್ 80,000. ಒಂದು ಲ್ಯಾಪ್ಟಾಪ್ ತಂದ್ರೆ ಏನಾಗುತ್ತೆ, ಎಕ್ಸಮ್ಟೆಡ್, ಫುಲ್ಲಿ ಎಕ್ಸಮ್ಟೆಡ್, ಕರೆಕ್ಟ್. ಅದೇ ಇನ್ನೂ ಒಂದು ಲ್ಯಾಪ್ಟಾಪ್ ತಂದಿದ್ರೆ ಏನಾಗ್ತಿತ್ತು, ಅದಕ್ಕೆ ಕಾಸ್ಟ್ ನಾವು ಟ್ಯಾಕ್ಸ್ ನ ಕೊಡ್ಬೇಕಾಗಿತ್ತು. 80,000 ಕೊಟ್ಟಿದ್ದಾನೆ, ಬಟ್ ನಾನು ಜಸ್ಟ್ ಅಮೌಂಟ್ ನ ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ, ಬಟ್ ನಾವು ಇದಕ್ಕೆ ಟ್ಯಾಕ್ಸ್ ನ ಪೇ ಮಾಡಲ್ಲ ಬಿಕಾಸ್ ಇಟ್ಸ್ ಅನ್ ಎಕ್ಸಮ್ಟೆಡ್. ನೆಕ್ಸ್ಟ್ ಒನ್, ಜ್ಯುವೆಲರಿ 25 grams ಪರ್ಚೇಸ್ಡ್ ಇನ್ ಚೈನಾ 97,000 ಕೊಟ್ಟಿದ್ದಾನೆ. ಇದಕ್ಕೂ ಅಷ್ಟೇ ಕಂಡೀಷನ್ ಇದೆ. ಮೇಲ್ಗಾದ್ರೆ 50,000, ಬಾಯ್ಗಾದ್ರೆ, ಅದೇ ಫಿಮೇಲ್ಗಾದ್ರೆ ಎಷ್ಟು 1 lakh rupees ವರೆಗೂ ಲಿಮಿಟ್ ಇದೆ. ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಯರ್ ಜ್ಯುವೆಲರಿ ಫಾರ್ ಇಂಡಿಯನ್ ಪ್ಯಾಸೆಂಜರ್ 50,000 ಫಾರ್ ಮೇಲ್ಸ್, 1 lakh ಫಾರ್ ಫಿಮೇಲ್ಸ್. ಅಂದ್ರೆ ಇಲ್ಲಿ 97,000 ಇರೋದ್ರಿಂದ ಇಟ್ಸ್ ಅನ್ ಫುಲ್ಲಿ ಎಕ್ಸಮ್ಟೆಡ್. 97,000 ಬಿಕಾಸ್ ಇದು ಫಿಮೇಲ್, ಮೇಲ್ ಅಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು, ಅದಕ್ಕೆ ಕೇರ್ಫುಲ್ ಆಗಿ ನೋಡ್ಕೊಡ್ರಿ ಅಂತ ಹೇಳಿ ಶಿ ಕೊಟ್ಟಿದ್ದಾನೆ, ಮಿಸ್ ಝೆಡ್, ಕರೆಕ್ಟ್. ನೆಕ್ಸ್ಟ್ ಒನ್, ಮ್ಯೂಸಿಕ್ ಸಿಸ್ಟಮ್ 60,000, ಇಟ್ಸ್ ಅನ್ ಟ್ಯಾಕ್ಸಬಲ್, ದೇರ್ ಇಸ್ ಅ ನೋ ಕಂಡೀಷನ್. ಮ್ಯೂಸಿಕ್ ಸಿಸ್ಟಮ್ 60,000 ಟ್ಯಾಕ್ಸಬಲ್ ಆಗುತ್ತೆ. 60,000 ಇಟ್ಸ್ ಅನ್ ಟ್ಯಾಕ್ಸಬಲ್. ನೆಕ್ಸ್ಟ್, ಟ್ರಾವೆಲಿಂಗ್ ಸೋವಿನಿಯರ್ ಕೊಟ್ಟಿದ್ದಾನೆ. ಒನ್ ಸೆಕೆಂಡ್, ಟ್ರಾವೆಲಿಂಗ್ ಸೋವಿನಿಯರ್ ಕೊಟ್ಟಿದ್ದಾನೆ rupees 80,000. ಟ್ರಾವೆಲಿಂಗ್ ಯಾವುದೇ ಬಂದ್ರೆ ಏನ್ ಮಾಡ್ತೀವಿ, ಇಟ್ಸ್ ಅನ್ ಟ್ಯಾಕ್ಸಬಲ್. ನಾವು ಟ್ಯಾಕ್ಸಬಲ್ ಕೊಡ್ತೀವಿ ಇದನ್ನ. 80,000 ಇಟ್ಸ್ ಅನ್ ಟ್ಯಾಕ್ಸಬಲ್. ನೆಕ್ಸ್ಟ್, ಅದಾದ್ಮೇಲೆ ನೋಡ್ರಿ ನಿಮ್ಗೆ ನೆಕ್ಸ್ಟ್ ಒನ್, ಅದ ಕಂಡೀಷನ್ ಹೇಳ್ಬಿಡ್ತೀನಿ ಮುಂಚೆ. 120 sticks ಆಫ್ ಸಿಗರೇಟ್ಸ್ ಆಫ್ 100 each rupees 12,000 ಕೊಟ್ಟಿದ್ದಾನೆ. ನಾನು ಆಲ್ರೆಡಿ ನಮ್ಮ ಪ್ರೀವಿಯಸ್ ಪ್ರಾಬ್ಲಮ್ ಹೇಳಿದಂಗೆ ಸಿಗರೇಟ್ಗೆ ಎಷ್ಟುವರೆಗೂ ಲಿಮಿಟ್ ಇದೆ, ಅಪ್ ಟು 100 sticks ವರೆಗೂ ಲಿಮಿಟ್. ಅದಾದ್ಮೇಲೆ ಎಷ್ಟೇ ಬಂದ್ರು ಟ್ಯಾಕ್ಸಬಲ್, ಇಟ್ಸ್ ಅನ್ ಟ್ಯಾಕ್ಸಬಲ್, ರೈಟ್. ನಾವು 100 sticks ವರೆಗೂ ಅಷ್ಟೇ ಇರೋದು, ಅದಾದ್ಮೇಲೆ ಟ್ಯಾಕ್ಸಬಲ್. ಇಲ್ಲಿ ಎಷ್ಟು ಕೊಟ್ಟಿರೋದು, 120 sticks ಕೊಟ್ಟಿದ್ದಾನೆ. 120 sticks ಅಂದ್ರೆ ಏನು, 26 ಗೆ ಟ್ಯಾಕ್ಸಬಲ್ ಕೊಡ್ಬೇಕಾಗತ್ತೆ. ಬಟ್ ರುಪೀಸ್ ಎಷ್ಟು, 20 into 100 rupees ಅಂದ್ರೆ 2,000 rupees ಆಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ತಗೊಳ್ತೀನಿ. 20 into 2,000 rupees, 100 rupees ಮಾಡಿದ್ರೆ 2,000 ಬರುತ್ತೆ, ಇಂಟು 100% 2,000. ಅಂಡ್ ಅದಕ್ಕೆ NCCD ಕೊಡ್ಬೇಕಾಗತ್ತೆ ಯಾವುದೇ ಸಿಗರೇಟ್ಸ್ ಆದ್ರೂ. rupees 4.17 ಪರ್ ಸ್ಟಿಕ್ಸ್ ಆಗುತ್ತದು. ಅಂದ್ರೆ 20 into 4.17 ಅಂದ್ರೆ 20 ಇರೋದು ನಿಮ್ಗೆ ಎಕ್ಸೆಸ್ ಇರೋದು, ಓವರ್ ದ ಎಕ್ಸೆಸ್ ಲಿಮಿಟ್ ಇರೋದು ಅಪ್ ಟು 100. ನಾವು ತಗೊಂತಿರೋದು 120 20 ಎಕ್ಸೆಸ್ ಇದೆ. 4.17 ಅಂದಾಗ 83.40 ಆಗುತ್ತೆ. ಓಕೆ, ನಾನು GST ಬಿಟ್ಟೋಗಿದೆ. ಇಲ್ಲಿ GST ಕೊಡ್ಬೇಕಾಗುತ್ತೆ. ಇಟ್ಸ್ ನ್ಯೂಲಿ ಇನ್ಕ್ಲೂಡೆಡ್. GST ಅಟ್ 28% ಕೊಡ್ಬೇಕಾಗತ್ತೆ. GST ಅಟ್ 28%. ನಿಮ್ಗೆ GST 28% ಕೊಟ್ರೆ ಇಲ್ಲಿ ಸೆಕೆಂಡ್ ಎಷ್ಟು ಮೇಲೆ ಕೊಡ್ತೀರಾ, 2,000 rupees, ರೈಟ್. 2,000 into 28% ಕೊಟ್ರೆ ನಿಮ್ಗೆ 560 rupees ಬರುತ್ತೆ. ನಾನು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಟೋಟಲ್ ಡ್ಯೂಟಿ ಪೇಬಲ್ 2,000 ಇದು ಬೇಸಿಕ್ ಕಸ್ಟಮ್ ಡ್ಯೂಟಿ. NCCD ಬಂದು 83.40, 560 ಬಂದು GST at 28%. ಟೋಟಲ್ 2,644 rupees ಬರುತ್ತೆ. ಬಟ್ ಇದನ್ನ ಅಮೌಂಟ್ ತಗೊಳ್ರಿ, ನಿಮಗೆ ಇದು ಎಷ್ಟಿದೆ ಅಮೌಂಟ್, ಬಿಕಾಸ್ ನಿಮಗೆ ಕೊಟ್ಟಿರೋದು 1 lakh ಎಷ್ಟು ಕೊಟ್ಟಿದ್ದಾನೆ, 23 ಪ್ರಾಬ್ಲಮ್ 12,000 rupees ಕೊಟ್ಟಿರೋದು. ಬಟ್ ನಾವು ಪೇ ಮಾಡ್ಬೇಕಾದ್ರೆ ಎಷ್ಟಕ್ಕೆ, ಓನ್ಲಿ 2,000ಗೆ, ಬಿಕಾಸ್ ಅಪ್ ಟು 100 sticks ವರೆಗೂ ಏನಾಗಿದೆ, ಇಟ್ಸ್ ಅನ್ ಎಕ್ಸಮ್ಟೆಡ್. ಓನ್ಲಿ 2,000ಗೆ ಪೇ ಮಾಡುತ್ತೆ. ಬಟ್ ಇದಕ್ಕೆ ಸಪ್ರೇಟ್ ಕ್ಯಾಟಗರಿ ಬರುತ್ತೆ, ನಾನು ಹೇಳ್ತೀನಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓವರ್. ನೆಕ್ಸ್ಟ್ ಒನ್ ನೋಡ್ರಿ, ಪ್ರಾಬ್ಲಮ್ ಅಲ್ಲಿ ಫೈರ್ ಆರ್ಮ್ ವಿತ್ 100 cartridges, ವ್ಯಾಲ್ಯೂ ಇನ್ಕ್ಲೂಡ್ ದ ವ್ಯಾಲ್ಯೂ ಆಫ್ cartridges at rupees 500 ಫಾರ್ cartridge ಅಂತ ಕೊಟ್ಟಿದ್ದಾನೆ. ಎನಿಥಿಂಗ್ rupees 1 lakh rupees ಕೊಟ್ಟಿದ್ದಾನೆ, ಏನಾದ್ರೂ ಕೊಡ್ಲಿ. ಇದು ಕಂಡೀಷನ್ಸ್ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ.
ಡ್ಯೂರಬಲ್ ಲಿಕ್ಕರ್ ಅಂಡ್ ಕಾಟೇಜಸ್ ಇಫ್ ಲಿಮಿಟ್ ಎಕ್ಸೀಡ್ಸ್ ಎ 150 ಡ್ಯೂಟಿ ಅಪ್ಲೈಸ್. ಅಂದ್ರೆ ಏನಾಗುತ್ತೆ, ₹150% ಕೊಡ್ಬೇಕಾಗತ್ತೆ ನೀವು ಡ್ಯೂಟಿ ಅಪ್ಲೈಸ್ ಮಾಡ್ತಿರೋದಕ್ಕೆ. 150% ಕೊಟ್ರೆ ನೀವು ಇದು ಅಮೌಂಟ್ ಎಷ್ಟಿರೋದು 500 150 1 lakh rupees ಅಲ್ಲ. ಓಕೆ 1 lakh ಅಂದ್ರೆ 500 ನಮ್ದು 1 lakh into 150 rupees ಅಂತ ಕೊಟ್ರೆ 150% 1,50,000 rupees ಆಗುತ್ತೆ. This is the fire and alarm, firearm and cartridges amount. ಇಲ್ಲೇನಾಗುತ್ತೆ ನಿಮಗೆ ಟೋಟಲ್ ಕೊಡ್ಬೇಕಾದ್ರೆ 1,50,000 ಟೋಟಲ್ ಟ್ಯಾಕ್ಸಬಲ್. ನಾನು ಇವಾಗ ಟೋಟಲ್ ಮಾಡ್ಬೇಕಾದ್ರೆ ಇದು ಯಾವುದು ಟೋಟಲ್ ಮಾಡಲ್ಲ, ಓನ್ಲಿ ಇವೆರಡು ಮಾತ್ರ ಟೋಟಲ್ ಮಾಡ್ಕೊಂತೀನಿ. ಬಿಕಾಸ್ ಇಟ್ಸ್ ಅನ್ ಡಿಫ್ರೆಂಟ್ ಕ್ರೈಟೀರಿಯಾ. ನಾನು ಹೇಳ್ತೀನಿ ಇದು ಡಿಫ್ರೆಂಟ್ ಕ್ರೈಟೀರಿಯಾ, ದಿಸ್ ಇಸ್ ಡಿಫ್ರೆಂಟ್ ಕ್ರೈಟೀರಿಯಾ, ರೈಟ್. 60 + 80,000 ಎಷ್ಟಾಗುತ್ತೆ ನಿಮಗೆ? 60 + 80,000 ಅಂದ್ರೆ 1,40,000 rupees ಆಗುತ್ತೆ. ರೈಟ್ 1,40,000 ಅಲ್ಲ, ಯಾ 60 + 80,000 1,40,000 ಆಗುತ್ತೆ. ನಾನು ಇವೆರಡನ್ನ ಅಷ್ಟೇ ಟೋಟಲ್ ಮಾಡ್ತೀನಿ. ನಾವು ಲೆಸ್ ಡ್ಯೂಟಿ ಅಲೋಯನ್ಸಸ್ ಎಷ್ಟು ಕೊಡ್ತೀರಾ? ಡ್ಯೂಟಿ ಅಲೋಯನ್ಸಸ್ 50,000 ಕೊಡ್ತೀವಿ. ಇಟ್ಸ್ ಕಾಮನ್. ಜನರಲ್ ಫ್ರೀ ಅಲೋಯನ್ಸಸ್ ಏನಿದೆ ನಿಮಗೆ ಡ್ಯೂಟಿ ಫ್ರೀ ಅಲೋಯನ್ಸಸ್ ಇಟ್ಸ್ 50,000 ಕೊಡ್ತೀವಿ. ಟೋಟಲ್ ವ್ಯಾಲ್ಯೂ ಬಂದು ನಿಮ್ಗೆ 1,40,000. ಇಲ್ಲಿ ತಗೊಂಡ್ಬಿಡೋಣ ಡೈರೆಕ್ಟ್ ಆಗಿ. 1,40,000 - 50,000 ಅಂದ್ರೆ ನಿಮಗೆ 90,000 rupees ಆಗುತ್ತೆ. ರೈಟ್, ಕರೆಕ್ಟ್ ಅಲ್ಲ? 90,000 rupees into 38.5%. ನಾನು ಆಲ್ರೆಡಿ ಕೊಟ್ಟಿದ್ದೆ 38.5% ಈಕ್ವಲ್ಸ್ ಕೊಟ್ರೆ ನಿಮಗೆ 38.5% 34,650 rupees ಆಗುತ್ತೆ. ದಿಸ್ ಇಸ್ ಫಾರ್ ಫಸ್ಟ್ ಒನ್ ಡ್ಯೂರಬಲ್ಗೆ. ನೆಕ್ಸ್ಟ್ ಒನ್ ಇವೆರಡಕ್ಕೂ ಮಾಡ್ಬೇಕಾಗುತ್ತೆ. 126 and 5 is ಆಲ್ರೆಡಿ ಡನ್. ಇದೇನಿದೆ 2,644 + 1,50,000. ನಾವು ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಕ್ಯಾಲ್ಕುಲೇಟ್ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಒನ್ ಇದಕ್ಕೆ ಎಷ್ಟು ಬಂದಿದೆ? 90,000 into 38.5 ಮಾಡಿದ್ರೆ 34,650 rupees ಬಂತು. ಪ್ಲಸ್ 26 ಇದಕ್ಕೆ ಎಷ್ಟು ಬಂತು? 2,000 ಸಿಗರೇಟ್ಗೆ 644 rupees. ಪ್ಲಸ್ ನೆಕ್ಸ್ಟ್ ಇದಕ್ಕೆ ಮಾಡಿದ 1,50,000 rupees. ಫೈರ್ ಆರ್ಮ್ಸ್ 1,50,000 rupees ಬಂದಿದೆ. ಕರೆಕ್ಟ್ 150% ಅಂದಾಗ ನಿಮ್ ಟೋಟಲ್ ಏನಾಗುತ್ತೆ? 34,650 + 2,644 + 1,50,000 ಈಕ್ವಲ್ಸ್ 1,87,294 rupees will be the total custom duty payable. ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ. 1,87,294 rupees total custom duty payable. ಇದು 35% ಬರಲ್ಲ. ಇದು ಪ್ರೀವಿಯಸ್ ಪ್ರಾಬ್ಲಮ್ ತಗೊಂಡಿದ್ದೀವಿ 38.5 ಬರುತ್ತೆ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಬರಲ್ಲ. ಡೈರೆಕ್ಟ್ ಆಗಿ ಓವರ್ ಆಲ್ ನಾವು ಇಲ್ಲಿ ಬಿಕಾಸ್ ಡಿಫ್ರೆಂಟ್ ಕ್ರೈಟೀರಿಯಾ ಆಗಿರೋದ್ರಿಂದ 38.5% ತಗೊಳ್ತೀವಿ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾವ್ ಎ ನೈಸ್ ಡೇ.